ನನ್ನ ರಾಜಿ ಹೇಗಿದ್ದವಳು ಹೇಗಾಗೋದ್ಲು. ಅವಳು ಮಾತಾಡ್ತಿದ್ದಾಗ ನನಗಂತೂ ತುಂಬಾ ಕೋಪ ಬರೋದು. ಯಾವಾಗಲೂ ಅವಳನ್ನು ಬೈತಾನೆ ಇದ್ದೆ. ಆದರೆ ಈಗ ಅವಳಿರೋ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇಲ್ಲ, ನನ್ನ ರಾಜಿಗೆ ಏನೂ ಆಗಬಾರ್ದು. ಅವಳು ಮೊದಲಂಗೆ ಆಗಬೇಕು. ಕಿರಣ್, ಎಲ್ಲಪ್ಪ ಸುಮಾ ಒಬ್ಬನೇ ಬರ್ತಾ ಇದೆಯಾ? ಅದು ಅಪ್ಪ, ಅಲ್ಲಿ ಯಾರೂ ಇಲ್ಲ. ಪಕ್ಕದ ಮನೆಯವ್ರು ಹೇಳಿದ್ರು ಅವರೆಲ್ಲ ಊರಿಗೆ ಹೋಗಿರಬೇಕು ಅಂತ. ನಾನು ಸುಮಾ ಮೊಬೈಲ್ಗೆ ಫೋನ್ ಮಾಡಿದೆ, ಮತ್ತೆ ಸ್ವಿಚ್ ಆಫ್ ಅಂತಾನೆ ಬಂತು. ಹಾಗಾಗಿ ವಾಪಸ್ ಬಂದೆ. ಈಗ ಏನು ಮಾಡೋದು ಕಿರಣ್? ರಾಜಿ ಪರಿಸ್ಥಿತಿನ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ. ಸುಮಾ, ಏನೇ ಇಷ್ಟು ಖುಷಿಯಾಗಿದೆಯಾ? ಏನು ವಿಷಯ? ಶೀಲಾ, ಅದು ಕಿರಣ್ ಕಿರಣ್ ನಮ್ಮ ಅಮ್ಮನ ಮನೆಗೆ ಬಂದಿದ್ರಂತೆ ಕಣೆ, ನನ್ನನ್ನು ಹುಡ್ಕೊಂಡು. ಹೌದಾ? ಮತ್ತೆ ನಿಮ್ಮಮ್ಮ ಇಲ್ಲಿಲ್ಲ ಅಂತ ಹೇಳಿದ್ರಂತ? ಇಲ್ಲ ಕಣೆ, ಕಿರಣ್ ಯಾವ ವಿಷಯನೂ ಏನೂ ಹೇಳಿಲ್ಲ ಅವ್ರಿಗೆ. ಅವರು ನಮ್ಮಿಬ್ಬರ ನಡುವೆ ಇರೋ ವಿಷಯನ ನಮ್ಮಮ್ಮಂಗೆ ಗೊತ್ತಾಗಬಾರ್ದು ಅಂತ ಏನೇನೋ ಹೇಳಿ ಮ್ಯಾನೇಜ್ ಮಾಡಿದ್ದಾರೆ. ನಾನು ನಮ್ಮ ಅಮ್ಮಂಗೆ ಅದೇ ರೀತಿ ಮ್ಯಾನೇಜ್ ಮಾಡಿ ಬಂದೆ. ಅಮ್ಮ, ಇನ್ನೊಂದು ಸಾರಿ ಕಿರಣ್ ಏನಾದರೂ ಹುಡ್ಕೊಂಬಂದರೆ ನಾನು ಶೀಲನ್ ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲ ಸುಮಾ, ಇಷ್ಟು ದಿನ ಕಿರಣ್ ಮತ್ತೆ ನನ್ನ ಹುಡ್ಕೊಂಡು ಬರ್ತಾರಾ, ನನ್ನ ಬೆಲೆ ಅವ್ರಿಗೆ ಗೊತ್ತಾಗುತ್ತಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಈಗ ಅವ್ರು ನಿನ್ನ ಹುಡ್ಕೊಂಡು ಬಂದಿದ್ದಾರೆ, ಆದರೂ ನೀನು ಯಾಕೆ ಆ ರೀತಿ ಹೇಳಿ ಬಂದೆ? ಯಾಕೆ ಗೊತ್ತಾ, ಮತ್ತೆ ಏನಾದರೂ ಕಿರಣ್ ಅಮ್ಮಂಗೆ ಫೋನ್ ಮಾಡೋದು ಅಥವಾ ಮನೆ ಹತ್ರ ಬರೋದು ಮಾಡಿದ್ರೆ ಅಮ್ಮ ಅವಳು ಫ್ರೆಂಡ್ ಮನೇಲಿದ್ದಾಳೆ ಅಂತ ಹೇಳ್ತಾರೆ. ಆಗ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೇಲಿ ನಾನು ಅವ್ರ ಹತ್ರ ಏನು ವಿಷಯ ಅಂತ ಕೇಳ್ಕೊಬೋದು, ಮಾತಾಡ್ಬೋದು. ಆದರೆ ಅಮ್ಮನ ಮನೇಲಿ ಮಾತಾಡಿದ್ರೆ ಅಮ್ಮನಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಆಮೇಲೆ ಅಮ್ಮ ಸುಮ್ಮನೆ ಕೊರಗ್ತಾರೆ ಕಣೆ. ಅದಕ್ಕೆ ನಾನು ಆ ರೀತಿ ಹೇಳಿ ಬಂದೆ. ಹೌದಲ್ವಾ? ಒಳ್ಳೇದಾಯ್ತು ಬಿಡು. ನೋಡಿದ್ಯಾ, ನಾನು ಹಿಂಗೆ ಹೇಳಿಲ್ವಾ, ಇವತ್ತಲ್ಲ ನಾಳೆ ಕಿರಣ್ ನಿನ್ನ ಹುಡ್ಕೊಂಡು ಬಂದೇ ಬರ್ತಾರೆ, ಅವ್ರಿಗೆ ನಿನ್ನ ಬೆಲೆ ಗೊತ್ತಾಗೇ ಆಗುತ್ತೆ ಅಂತ. ಹಾಗೆ ಆಯಿತು. ಹೌದು ಶೀಲಾ, ಅವ್ರು ನನ್ನ ನಿಮ್ಮನೆವರೆಗೂ ಹುಡ್ಕೊಂಡು ಬಂದರೆ ಖಂಡಿತ ಅವರಿಗೆ ನನ್ನ ಬೆಲೆ ಗೊತ್ತಾಗಿದೆ ಅಂತಾನೆ ಅರ್ಥ. ಅಲ್ಲ ಸುಮಾ ಇಲ್ಲಿರೋವರೆಗೂ ನನಗವಳು ಬೆಲೆನೇ ಗೊತ್ತಾಗ್ಲಿಲ್ವಲ್ಲ. ಹಾಗಾದರೆ ಅವಳು ಮನೆಯಲ್ಲಿರೋ ಎಲ್ಲರ ಬಗ್ಗೆನೂ ಇಷ್ಟೊಂದು ಕಾಳಜಿ ವಹಿಸ್ತಿದ್ಲ. ಒಂದು ದಿನನೂ ನಾನು ನೀನು ಊಟ ಮಾಡಿದ್ಯಾ ಏನೋ ಅವಳನ್ನು ಕೇಳಲೇ ಇಲ್ಲ. ನಾನೇನೋ ನನ್ನ ಮನಸ್ಸು ಸರಿ ಇಲ್ಲ ಅಂತ ಮಾತಾಡಿದೆ. ಪಾಪ ಅವಳು ಅವ್ರ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ನನ್ನ ನಂಬ್ಕೊಂಡು ಬಂದಿದ್ದಾಳೆ ಅನ್ನೋ ಒಂದು ಸಣ್ಣ ಸಾಮಾನ್ಯ ಜ್ಞಾನನೂ ನಂಗೆ ಇರಲಿಲ್ವ? ಹಾಗಾದರೆ ಅವಳು ಎಷ್ಟೇ ನಿಧಾನಕ್ಕೆ ಮಾತಾಡಿದ್ರು ನಾನೇ ಜೋರಾಗಿ ಕೂಗಾಡಿ ರೇಗಾಡ್ತಿದ್ದೆ. ಅಮ್ಮ ನನಗೆ ಎಷ್ಟೋ ಸತಿ ಹೇಳಿದರು ಅವಳು ಕಣ್ಣಲ್ಲಿ ನೀರು ತರಿಸೋವಂಥ ಕೆಲಸ ಮಾಡಬೇಡ ಅಂತ. ಅಲ್ಲ, ಅಪ್ಪ ಅಮ್ಮ ನಿವೇದಿತಾ ಎಲ್ಲರೂ ಹೇಳೋದು ನೋಡಿದ್ರೆ ಪಾಪ ಸುಮಾ ಈ ಮನೇಲಿ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಲು. ನಾನೇ ಅವಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅಲ್ಲ, ಜಾನುನ ನಾನು ಪ್ರೀತಿಸಿರ್ಬೋದು, ಅವಳೇ ಇನ್ನೊಬ್ಬನ ಜೊತೆ ಆರಾಮಾಗಿರ್ಬೇಕಾದ್ರೆ ನಾನು ಸುಮ್ಮನ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಿತ್ತಲ್ವ? ನಾನು ಯಾಕೆ ಇನ್ನೂ ಅವಳ ನೆನಪಲ್ಲೇ ಕೊರಗಬೇಕು? ಇಲ್ಲ, ನಾನು ಸುಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳನ್ನು ಮನೆಗೆ ಕರ್ಕೊಂಡು ಬರಲೇಬೇಕು. ಇನ್ಮೇಲೆ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಿನ್ನೆ ಮೊನ್ನೆ ಬಂದಿದ್ದ ಶರಣ್ಯ ಇಷ್ಟೆಲ್ಲ ಮಾತಾಡ್ತಾಳೆ. ಪಾಪ ಸುಮ ನಾನು ಏನೇ ಅಂದರೂ ಒಬ್ರಿಗೂ ಯಾವುದನ್ನು ಹೇಳ್ದೆ ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಎಲ್ಲರ ಕೆಲಸನೂ ಮಾಡಿಕೊಂಡು ಮನೇನೂ ನಿಭಾಯಿಸ್ಕೊಂಡು ಹೋಗ್ತಿದ್ಲು. ಇಲ್ಲ, ನಾನು ತಪ್ಪು ಮಾಡಿದ್ದೀನಿ. ಇನ್ನೂ ಕಾಲ ಮಿಂಚಿಲ್ಲ. ನಾನು ಸುಮ್ಮನ್ನ ಹುಡುಕಿ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೋಬೇಕು. ರಾಜಿ, ರಾಜಿ. ಅಪ್ಪ, ಅಮ್ಮನ ಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಅಪ್ಪ, ಅಮ್ಮನ ಯಾವುದಾದ್ರೂ ಒಂದು ದೊಡ್ಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಪ್ಪ. ಇದೇ ರೀತಿ ಮನೇಲಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಹೌದಮ್ಮ, ಆದರೆ ಕಿರಣ್ ಒಬ್ಬನೇ ಎಲ್ಲ ಕಡೆನೂ ನೋಡಬೇಕು. ಅವನಿಗೆ ಸದ್ಯಕ್ಕೆ ಆಫೀಸಿಗೆ ರಜೆ ಕೊಡಲ್ವಂತೆ. ನೀನೇನೋ ಕಾಲೇಜಿಗೆ ರಜೆ ಹಾಕ್ಬೋದು, ಆದರೆ ಇಲ್ಲೂ ನೋಡಿ ಹಾಸ್ಪಿಟ್ಲಲ್ಲೂ ನೋಡೋರು ಯಾರಮ್ಮ? ಅಪ್ಪ, ಶರಣಣ್ಣ ಹೇಗೂ ಟ್ರಿಪ್ಪಿಗೆ ಅಂತ ರಜೆ ತಗೊಂಡಿದ್ರಲ್ಲ, ಈಗ ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಮ್ಮನ ನೋಡ್ಕೋಬೋದಲ್ಲಪ್ಪ? ನಾನು ಅವನಿಗೇನು ಹೇಳಿಲ್ಲಮ್ಮ, ಅವನಿಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡು. ಇಲ್ಲಪ್ಪ, ನಾನು ಶರಣಣ್ಣನ ಹತ್ರ ಮಾತಾಡ್ತೀನಿ. ತಡಿ, ಬಂದೆ. ಇಲ್ಲಿ ಶರಣ್ಯ ತಂದೆ ಪ್ರೀತಿಲಿ ಮುಳುಗೋಗಿರ್ತಾರೆ. ಅಣ್ಣ, ಅಣ್ಣ. ಶರಣ್ಯ,
ನಿವೇದಿತನ ಕೂಗ್ತಾ ಇರೋದು? ಅವಳೆ. ಇನ್ಯಾರು? ಅದೇನು ಅಂತ ಕೇಳಿ, ಇಲ್ಲಿಂದಾನೇ ಕೇಳಿ, ಎದ್ದು ಹೋಗಬೇಡಿ. ಏನು ನಿವೇದಿತಾ? ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಗಿಲು ತೆಗಿತೀಯಾ? ಇವಾಗ ಆಗಲ್ಲ ಅಂತ ಹೇಳಿ. ಅದು ನಿವೇದಿತಾ, ಈಗ ಆಗಲ್ಲ, ಆಮೇಲೆ ಬರ್ತೀಯಾ? ಅಣ್ಣ ಪ್ಲೀಸ್ ಅಣ್ಣ. ಶರಣ್ಯ, ಏನೋ ಇಂಪಾರ್ಟೆಂಟ್ ಅನ್ಸುತ್ತೆ, ತಡಿ ಬಾಗಿಲು ತೆಗಿತೀನಿ. ಈ ಮನೆಗೆ ಬಂದಾಗ್ಲಿಂದ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ. ಬಾಕಿ ವಿಚಾರದಲ್ಲಿ ಹಾಳಾಗೋಗ್ಲಿ, ಗಂಡ ಹೆಂಡತಿ ಏಕಾಂತವಾಗಿ ಕಾಲ ಕಳೆಯೋಕ್ಕೂ ಆಗ್ತಾ ಇಲ್ವಲ್ಲ. ಅಣ್ಣ. ಶರಣ್ಯ, ಏನೋ ಇಂಪಾರ್ಟೆಂಟ್ ಇರಬೇಕು, ಅದಕ್ಕೆ ನಿವೇದಿತಾ ಈ ರೀತಿ ಕರಿತಾ ಇದ್ದಾಳೆ. ತಡಿ ಬಂದೆ. ಏನು ನಿವೇದಿತಾ, ಏನಕ್ಕೆ ಅವಾಗ್ಲಿಂದ ಕರಿತಾ ಇದೆಯಾ ನನ್ನ? ಅಣ್ಣ, ಅಮ್ಮನ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಿಲ್ಲ. ಯಾವುದಾದ್ರೂ ದೊಡ್ಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಣ್ಣ. ಈ ರೀತಿ ಮನೇಲೇ ಇದ್ದರೆ ಇನ್ನೇನಾದರೂ ಆದರೆ ಅಂತ ನನಗೆ ಭಯ ಆಗ್ತಿದೆ. ಅದಕ್ಕೆ ಅಪ್ಪನ ಕೇಳಿದೆ. ಕಿರಣ್ ಅಣ್ಣ ಒಬ್ಬನೇ ಎಲ್ಲನೂ ಹೇಗಮ್ಮ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ಅಪ್ಪ ಹೇಳಿದ್ರು. ನೀನು ಹೇಗೂ ಟ್ರಿಪ್ಪಿಗೆ ಅಂತ ರಜೆ ಹಾಕ್ಕೊಂಡಿದ್ಯಲ್ಲ, ಟ್ರಿಪ್ ಕ್ಯಾನ್ಸಲ್ ಮಾಡೋಣ. ಅಮ್ಮನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ನಾವು ಅಲ್ಲೇ ಇದ್ದು ನೋಡ್ಕೊಳ್ಳೋಣ. ಏನು, ಟ್ರಿಪ್ ಕ್ಯಾನ್ಸಲ್ ಮಾಡಬೇಕಾ? ಇದೊಳ್ಳೆ ಕತೆ ಬಂತಲ್ಲ. ಮನೇಲಂತೂ ನಾವಿಬ್ಬರು ಪ್ರೈವಸಿಯಾಗಿರಕ್ಕೆ ಬಿಡಲ್ಲ, ಅದಕ್ಕೆ ಅಲ್ಲೆಲ್ಲಾದರೂ ಟ್ರಿಪ್ಪಲ್ಲಿ ಆರಾಮಾಗಿರೋಣ ಅಂತ ಅಂದ್ಕೊಂಡು ಹೊರಟಿದ್ರೆ ಅದಕ್ಕೂ ಕಲೆ ಹಾಕ್ಬೇಡ ನೀನು. ಅದಕ್ಕೆ ಪ್ಲೀಸ್, ಅಮ್ಮನ ಪರಿಸ್ಥಿತಿ ನೋಡ್ತಾ ಇದ್ದೀರಾ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದೊಳ್ಳೆ ಕತೆ ಆಯ್ತಲ್ಲ ನಿವೇದಿತಾ, ಎಲ್ಲದಕ್ಕೂ ನಾನು ಶರಣ್ಯ ನಿನ್ನ ಕಣ್ಣಿಗೆ ಕಾಣಿಸೋದಾ? ನಿಮ್ಮ ಸುಮಾತ್ಕೆನ ಕರೆಸ್ಕೋ, ಅವರೇ ಎಲ್ಲ ನೋಡ್ಕೋತಾರೆ, ನಿಮಗೆ ಅವರೇ ತಾನೇ ಹಿತ. ಶರಣ್, ಅವಳನ್ನ ಆಚೆ ಕಳಿಸ್ಬಿಟ್ಟು ನೀವು ಬಾಗ್ಲಾಕೊಂಡು ಬನ್ನಿ. ಅಣ್ಣ ಪ್ಲೀಸ್ ಅಣ್ಣ. ಶರಣ್ಯ, ಹೇಳಿದ ನಿನಗೆ ಕೇಳಿಸ್ಲಿಲ್ವಾ ನಿವೇದಿತಾ? ಎಷ್ಟು ಸತಿ ಹೇಳಬೇಕು ನಿನಗೆ? ನೋಡು, ನಾವೀಗ ಹೊಸದಾಗಿ ಮದುವೆ ಆಗಿರೋರು, ನಮ್ಮನ್ನು ನಮ್ಮ ಪಾಡಿಗೆ ಸ್ವಲ್ಪ ಆರಾಮಾಗಿರಕ್ಕೆ ಬಿಡಿ. ಅದು ಅಲ್ಲದೆ ಶರಣ್ಯ ಅವ್ರ ಅಪ್ಪ ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೀನಿ, ಅವಳಿಗೆ ಬೇಜಾರಾಗೋ ಥರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಅಂತ. ಈಗ ನಾನು ಅಲ್ಲಿಗೆ ಬಂದರೆ ಪಾಪ ಇವಳೊಬ್ಳೆ ಇಲ್ಲಿ ಏನು ಮಾಡ್ತಾಳೆ? ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವಿಬ್ಬರು ಏಕಾಂತವಾಗಿ ಕಾಲ ಕಳೀತಿದ್ದಾಗ ಬಂದು ಬಂದು ಅಣ್ಣ ಅಣ್ಣ ಅಂತ ಕರಿತೀಯಲ್ಲ, ನಿನಗಷ್ಟು ಗೊತ್ತಾಗಲ್ವಾ? ಅಣ್ಣ, ನಾನು ಇಷ್ಟು ಹೇಳ್ತಾ ಇದ್ರು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಏನಾದರೂ ಒಂದು ನೆಪ ತಕ್ಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯಲ್ಲ ನೀನು. ನಮ್ಮ ಪಾಡಿಗೆ ನಾವಿದ್ರೂ ಕಷ್ಟ ನಿನಗೆ. ಯಪ್ಪ, ಸುಮ್ಮನೆ ನಿನ್ನನ್ನು ಮೊದಲು ಆಚೆ ಕಳಿಸ್ಬೇಕು ಮನೆಯಿಂದ ಮದುವೆ ಮಾಡಿ ಅತ್ಲಾಗಿ. ಆಗ್ಲಾದ್ರೂ ಈ ಮನೇಲಿ ನೆಮ್ಮದಿ ಕಾಣ್ತೀವೋ ಏನೋ. ನಿವೇದಿತಾ ಏನೂ ಮಾತಾಡ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಏನಮ್ಮ ನಿವೇದಿತಾ, ಶರಣ್ ಏನಂದ? ಅಲ್ಲ ನಿವೇದಿತಾ, ಸುಮಾ ಹೋದಾಗ್ಲಿಂದ ಮನೇಲಿ ಯಾವ ಕೆಲಸನೂ ಸರಿಯಾಗಿ ಆಗ್ತಾನೆ ಇಲ್ಲ. ಹೊತ್ತೊತ್ತಿಗೆ ಊಟ ತಿಂಡಿ ಯಾರಿಗೂ ಏನು ವ್ಯವಸ್ಥೆ ಆಗ್ತಿಲ್ಲ. ಪಾಪ ನೀನು ಎಲ್ಲ ಮಾಡಿಟ್ಟು ಕಾಲೇಜಿಗೆ ಹೋಗಬೇಕು, ಕಿರಣ್ಗೂ ರಜೆ ಸಿಗ್ತಿಲ್ಲ. ನಾನು ಇವಳ ಮುಂದೆ ಕೂತಿರೋದೇ ಆಗಿದೆ. ಇವರಿಬ್ಬರು ನೋಡಿದ್ರೆ ಅದೇನೋ ಹೇಳಕ್ಕೂ ಬರಲ್ಲ ನನಗೆ. ಆನ್ಲೈನ್ ಫುಡ್ ಅದನ್ನು ತರಿಸ್ಕೊಂಡು ತಿಂತಾರೆ. ಅಲ್ಲ, ಆ ಹುಡುಗಿ ನಿನ್ನೆ ಮೊನ್ನೆ ಬಂದವಳು. ಆ ಹುಡುಗಿಗೆ ನಮ್ಮ ಕಂಡ್ರೆ ಯಾವ ಫೀಲಿಂಗ್ಸು ಇಲ್ಲ, ಏನೂ ಇಲ್ಲ. ಇವನಿಗೆ ಎಲ್ಲೋಗಿದೆ ಬುದ್ಧಿ? ಅಪ್ಪ, ಈಗ ಅವರಿಬ್ಬರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ನಾವೇ ಏನಾದರೂ ಮಾಡಿ ಅಮ್ಮನ್ನ ಹಾಸ್ಪಿಟಲಿಗೆ ಸೇರಿಸ್ಬೇಕು. ಕಿರಣ್ ಸುಮಾಗೆ ಫೋನ್ ಮಾಡ್ತಾನೆ ಇರ್ತಾನೆ, ಆದರೆ ಸುಮಾ ಫೋನ್ ಸ್ವಿಚ್ ಆಫ್ ಬರ್ತಾನೆ ಇರುತ್ತೆ. ಅಲ್ಲ, ಸುಮಾ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಅದೇ ಅರ್ಥ ಆಗ್ತಿಲ್ವಲ್ಲ. ನೋಡೋಣ, ಅವ್ರ ಅಮ್ಮಂಗೆ ಏನಾದರೂ ಫೋನ್ ಮಾಡಿದಾಳ, ಅಥವಾ ಅತ್ತೆ ಏನಾದರೂ ಅವಳಿಗೆ ಫೋನ್ ಮಾಡಿದ್ರಾ? ಅತ್ತೆಗೆ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ. ಹಲೋ ಅತ್ತೆ. ಹಾಂ ಅತ್ತೆ, ನೀವು ಚೆನ್ನಾಗಿದ್ದೀರಾ? ಹಾಂ, ಸುಮಾ ಏನಾದರೂ ಫೋನ್ ಮಾಡಿದ್ಲಾ? ಹೌದಾ, ಏನಂದ್ಲು? ಫ್ರೆಂಡ್ ಮನೇಲ? ಅವಳ ಹೆಸರು ಶೀಲಾ ಅಂತನಾ? ಅಲ್ಲ, ಏನು ಈ ವಿಷಯನ ಕಿರಣ್ಗೆ ಹೇಳ್ಬೇಡ ಅಂತ ಹೇಳಿದ್ಲಾ? ಸರಿ ಅತ್ತೆ. ಹೌದಾ ಅತ್ತೆ, ನಿಮ್ಮ ಮೇಲೆ ಯಾವ ಡೌಟು ಬರದೇ ಇರೋ ಹಂಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಸುಮಾ ಫ್ರೆಂಡ್ ಮನೆ ಅಡ್ರೆಸ್ ಕೊಡ್ತೀರಾ? ಏನು, ಅವಳ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾಳ? ಹೌದಾ, ಸರಿ. ನನಗೆ ಹೇಗೋ ಆ ಆಫೀಸಲ್ಲೇ ಕೆಲಸ ಇತ್ತು. ಹಾಂ, ಆ ಆಫೀಸ್ಗೆ ಯಾವುದೋ ಫೈಲ್ ಸಬ್ಮಿಟ್ ಮಾಡೋದಿದೆ. ನಾನು ಅದೇ ನೆಪ ಮಾಡಿಕೊಂಡು ಅವಳ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡ್ತೀನಿ. ಹಾಂ, ಸರಿ ಅತ್ತೆ. ಹೇಗೂ ಸುಮಾ ಫ್ರೆಂಡ್ ವರ್ಕ್ ಮಾಡ್ತಿರೋ ಆಫೀಸಲ್ಲಿ ನನಗೆ ಕೆಲಸ ಇದೆ. ಅದೇ ನೆಪ ಮಾಡಿಕೊಂಡು ಇಲ್ಲಿ ಶೀಲಾ ಅನ್ನೋರು ಯಾರು ಅಂತ ಹೇಳಿ ತಿಳ್ಕೊಂಡು ಸುಮಾ ಎಲ್ಲಿದ್ದಾಳೆ ಅಂತನಾದರೂ ತಿಳ್ಕೋಬೇಕು. ಈಗಲೇ ಹೊಡ್ತೀನಿ.
ಅನಿರುದ್ಧ್ ಸರ್ ಚೇಂಬರಲ್ಲಿದೆ. ಸರ್ ಅವರು ಈ ಬಿಲ್ಡಿಂಗ್ ಅಲ್ಲ, ಪಕ್ಕದ ಬಿಲ್ಡಿಂಗು ಅಲ್ಲಿರ್ತಾರೆ. ಆದರೆ ಇವತ್ತು ಅವ್ರು ರಜೆ ಹಾಕಿದ್ದಾರೆ. ಏನಾದರೂ ಹೇಳಬೇಕಿತ್ತಾ? ಹಾಂ, ಅವರಿಗೊಂದು ಫೈಲ್ ಸಬ್ಮಿಟ್ ಮಾಡಬೇಕಿತ್ತು, ಹಾಗಾಗಿ ಬಂದೆ. ಅವ್ರ ಟೇಬಲ್ ಮೇಲೆ ಇಟ್ಟಿರಿ, ಅವ್ರು ಬಂದು ನೋಡ್ತಾರೆ. ಇಲ್ಲ ಅಂದರೆ ನನ್ನ ಕೈಲಿ ಕೊಟ್ಟಿರಿ, ನಾನು ಜೋಪಾನವಾಗಿ ಅವ್ರ ಕೈಲಿ ತಲುಪಿಸ್ತೀನಿ. ಇಲ್ಲ, ನಾನೇ ಅವ್ರ ಕೈ ಕೊಡಬೇಕು. ಅವ್ರು ಯಾವಾಗ ಬರ್ತಾರೆ ಅಂತ ಏನಾದರೂ ಗೊತ್ತಿಲ್ಲ, ಮೋಸ್ಟ್ಲಿ 3-5 ಡೇಸ್ ಆಗ್ಬೋದು. ಹೌದಾ? ಓಕೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಶೀಲಾ ಅಂತ. ನಾನು ಇದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಏನು, ನೀವೇನಾ ಶೀಲಾ? ಶೀಲಾ ಅವರೇ, ನಿಮ್ಮ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು, ಬರ್ತೀರಾ? ರೀ ಮಿಸ್ಟರ್, ಏನು ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಪ್ರೈವೇಟಾಗಿ ಮಾತಾಡಬೇಕು ಅಂದರೆ ಆ ಥರ ಅಲ್ಲ. ಯಾವ ಥರನಾದರೂ ಆಗಲಿ, ನೀವು ಆಫೀಸ್ ಕೆಲಸದ ಮೇಲೆ ಬಂದಿದ್ದೀರಾ, ಅದನ್ನು ಮುಗಿಸ್ಕೊಂಡು ಹೋಗೋದು ಕಲ್ತ್ಕೊಳ್ಳಿ. ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳ ಜೊತೆ ಎಲ್ಲ ಏನು ಮಾತು ನಿಮಗೆ? ಇದೇನಿದು, ಶೀಲಾ ಯಾರ ಜೊತೆನೋ ಜೋರಾಗಿ ಮಾತಾಡ್ತಿದ್ದಾಳಲ್ಲ. ಶೀಲಾ, ಏನಾಯ್ತು? ಅಲ್ಲ ಸುಮ್ಮ, ಇವರೇನೋ ಆಫೀಸ್ ಕೆಲಸದ ಮೇಲೆ ಬಂದರು, ಏನೋ ಬಂದ್ರಲ್ಲ ಅಂತ ಮಾತಾಡ್ಸಿದ್ರೆ ನಿಮ್ಮ ಹತ್ರ ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ಮಾತಾಡಿದ್ರೆ ಹೀಗೆ. ಸ್ವಲ್ಪ ಸುಮ್ಮನಿರ್ತೀಯಾ? ಬಂದಿರೋದು ಯಾರು ಗೊತ್ತಾ? ಕಿರಣ್. ಅಯ್ಯೋ, ಇವರೇನಾ ನಿಮ್ಮ ಯಜಮಾನ್ರು? ಸಾರಿ ಕಣೆ ಸುಮ್ಮ, ನನಗೆ ಗೊತ್ತಾಗಲಿಲ್ಲ. ಸಾರಿ ಸರ್, ನೀವು ಕಿರಣ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದು ಸುಮಾ, ನಿಮ್ಮ ಮನೇಲಿರೋ ವಿಷಯ ಗೊತ್ತಾಯಿತು. ನಿಮ್ಮ ಮನೆ ಅಡ್ರೆಸ್ ಗೊತ್ತಿರಲಿಲ್ಲ. ನೀವಿಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದು ಗೊತ್ತಿತ್ತು. ನಾನು ಹೇಗೂ ಅನಿರುದ್ಧನ ಮೀಟ್ ಮಾಡಬೇಕಿತ್ತು. ಹಾಗೆ ಇಲ್ಲಿ ಶೀಲಾ ಅನ್ನೋರು ಯಾರು ಅಂತ ತಿಳ್ಕೊಂಡಂಗೂ ಆಗುತ್ತೆ. ನಿಮಗೆ ಸುಮಾ ಎಲ್ಲಿದ್ದಾಳೆ ಏನು ಅಂತ ಗೊತ್ತಿರುತ್ತಲ್ಲ, ಹಾಗಾಗಿ ಬಂದೆ. ಆದರೆ ನೀವು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರಿ. ಸಾರಿ ಸರ್, ನನಗೆ ನೀವು ಸುಮಾ ಹಸ್ಬೆಂಡ್ ಅನ್ನೋದು ಗೊತ್ತಿರಲಿಲ್ಲ. ಸುಮಾ, ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಏನು ಮಾತಾಡಲಿ ಕಿರಣ್, ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ಮಾತಾಡೋಕ್ಕೆ? ಸುಮಾ, ನಿನ್ನ ಜೊತೆ ಪ್ರೈವೇಟಾಗಿ ಮಾತಾಡಬೇಕು. ಹೊರಗಡೆ ಹೋಗೋಣ, ಬರ್ತೀಯಾ? ಸರಿ ಸುಮಾ, ನೀನು ಇಲ್ಲಿ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ನಾನು ಎಲ್ಲ ಕೆಲಸ ನೋಡ್ಕೊಳ್ತೀನಿ. ನೀನು ಆರಾಮಾಗಿ ಹೋಗ್ಬಾ. ಸರಿ, ಥ್ಯಾಂಕ್ಸ್ ಶೀಲಾ. ಏನೋ ಮಾತಾಡಬೇಕು ಅಂದರೆ? ಹೌದು, ಕೂತ್ಕೋ. ಅದು ಸರಿ, ನೀನು ಈ ಆಫೀಸಲ್ಲಿ ವರ್ಕ್ ಮಾಡ್ತಿದ್ಯಾ? ಹೌದು. ಯಾಕೆ? ಯಾಕೆ ಅಂದರೆ ಇನ್ನೇನು ಮಾಡಲಿ, ನಿಮಗೆ ನಾನು ತವ್ರ ಮನೆಗೆ ಹೋಗಬೇಕು ಅನ್ನೋದಿತ್ತು. ನಾನು ತವ್ರ ಮನೆಗೆ ಹೋಗಿದ್ರೆ ಯಾಕೆ ಬಂದೆ ಅಂತ ಕೇಳೋರು. ಆಗ ಇರೋ ವಿಷಯ ಹೇಳಬೇಕಾಗಿತ್ತು. ನಾನು ಇರೋ ವಿಷಯ ಹೇಳಿದರೆ ಅವ್ರು ಬಂದು ನಿಮ್ಮನ್ನು ಕೇಳ್ತಿದ್ರು, ಅದು ನಿಮಗೆ ಬೇಜಾರಾಗ್ತಿತ್ತು. ಇದು ಯಾವುದು ಬೇಡ ಅಂತಾನೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಮುಂದೆ ಜೀವನಕ್ಕೆ ಏನಾದರೂ ದಾರಿ ಮಾಡ್ಕೋಬೇಕಲ್ಲ ಕಿರಣ್, ಅದಕ್ಕೆ ಕೆಲಸಕ್ಕೆ ಸೇರಿಕೊಂಡೆ. ಸುಮಾ, ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ನಾನು ನಿನ್ನ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಬಿಟ್ಟಿದ್ದೀನಿ ಅಲ್ವಾ? ನೀನು ನಮ್ಮ ಮನೆಯಿಂದ ಹೋದ್ಮೇಲೆ ನಿನ್ನ ಬೆಲೆ ಏನು ಅಂತ ನನಗೆ ಗೊತ್ತಾಗಿತ್ತು. ಸಾರಿ ಸುಮಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಡಿ, ಮನೆಗೆ ಹೋಗೋಣ. ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಬರೀ ಕನಿಕರ ಇರೋದು. ಅಯ್ಯೋ ಪಾಪ ಅಂತ ಕರಿತಿದ್ದೀರಾ ಕಿರಣ್? ಅಯ್ಯೋ ಇಲ್ಲ ಸುಮಾ, ದಯವಿಟ್ಟು ಆ ರೀತಿ ತಿಳ್ಕೊಬೇಡ. ನಿಜವಾಗ್ಲೂ ನಿನ್ನ ಬೆಲೆ ಏನು ಅಂತ ನನಗೆ ಗೊತ್ತಾಗಿದ್ದೆ ನಿನ್ನ ಮನೆಯಿಂದ ಹೋದ್ಮೇಲೆ. ನೀನು ನಮ್ಮನೆಯವ್ರನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಾನು ನಿಜವಾಗ್ಲೂ ಊಹೆ ಸಹ ಮಾಡಿರಲಿಲ್ಲ. ನೀನು ಹೋದ್ಮೇಲೆ ಮನೆಯವರೆಲ್ಲರೂ ಎಲ್ಲರ ಬಾಯಲ್ಲೂ ಸುಮಾ ಸುಮಾ ಸುಮಾ, ಬೆಳಗಿಂದ ಸಂಜೆವರೆಗೂ ನಿನ್ನ ಹೆಸರಿಲ್ಲದೆ ನಮ್ಮನೆಗೆ ಯಾವ ಕೆಲಸನೂ ಆಗ್ತಾನೇ ಇಲ್ಲ, ಗೊತ್ತಾ ನಿನಗೆ? ಸುಮಾ, ನಾನು ನಿನಗೆ ಇನ್ನೂ ಒಂದು ವಿಷಯ ಹೇಳಬೇಕು. ಸುಮಾ, ಇದುವರೆಗೂ ನಾನು ನಿನ್ನ ಜೊತೆ ನಡ್ಕೊಂಡಿರೋ ರೀತಿಯೆಲ್ಲ ದಯವಿಟ್ಟು ನೀನು ಮರೆತುಬಿಡು. ಇನ್ಮೇಲೆ ನಾವಿಬ್ಬರು ಖುಷಿಯಾಗಿರೋಣ. ಈ ಕ್ಷಣದಿಂದನೇ ನಾವಿಬ್ಬರು ಹೊಸ ಜೀವನ ಪ್ರಾರಂಭ ಮಾಡೋಣ. ನಿನ್ನನ್ನು ನಾನು ಮನಸ್ಪೂರ್ವಕವಾಗಿ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಇಷ್ಟು ದಿನ ಅದೇನು ಮಂಕು ಬಿಡ್ತಿತ್ತು ನನಗೆ ಅಂತ ನನಗೆ ಗೊತ್ತಿಲ್ಲ. ಕಿರಣ್ ಹೇಳಿದ ಮಾತು ಕೇಳಿ ಸುಮಾಗೆ ತುಂಬಾನೇ ಖುಷಿ ಆಗುತ್ತೆ. ಸುಮಾ, ದಯವಿಟ್ಟು ನನ್ನ ಕ್ಷಮಿಸಿ ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯಾ ಅಲ್ವಾ? ಕ್ಷಮಿಸೋ ಮಾತೆಲ್ಲ ಆಮೇಲೆ. ಕಿರಣ್, ನಾನೊಂದು ಮಾತು ಕೇಳಬೇಕು. ಈ 6 ತಿಂಗಳು ನೀವು ನನ್ನ ಕಡೆ ತಿರುಗೂ ನೋಡಲಿಲ್ಲ, ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಬಂದು ನನ್ನನ್ನು ಕರಿತಿದ್ದೀರಲ್ಲ, ಅದೇ ನನಗೆ ಯಾಕೆ ಅಂತ ಕಾಡ್ತಾ ಇರೋ ಪ್ರಶ್ನೆ. ಸುಮಾ, ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತಾನೆ ದೇವರು ನನಗೆ ಈ ಪರೀಕ್ಷೆನ ತಂದಿಟ್ಟಿದ್ದಾನೆ ಅನ್ಸುತ್ತೆ. ಕಿರಣ್ ತನ್ನ ತಾಯಿ ಬಗ್ಗೆ ಎಲ್ಲ ವಿಚಾರನೂ ಸುಮ್ಮಂಗೆ ಹೇಳ್ತಾನೆ.
ಹೇಳ್ತಿದ್ದೀರಾ ಕಿರಣ್ ನೀವು? ಅತ್ತೆಗೆ ಈ ಮಟ್ಟಕ್ಕೆ ಹುಷಾರಿಲ್ವಾ? ಹೌದು ಸುಮಾ, ಶರಣ್ಯ ಅಂತೂ ತಮಗೂ ಆ ಮನೆಗೂ ಸಂಬಂಧ ಇಲ್ವೇನೋ ಅನ್ನೋ ರೀತಿ ಇದ್ದಾರೆ. ದಿನಾ ಬೆಳಗಾದ್ರೆ ನಿವೇದಿತಂಗೂ ಶರಣ್ಯಗೂ ತುಂಬ ದೊಡ್ಡ ಜಗಳ ಆಗುತ್ತೆ. ಪಾಪ ನಿವೇದಿತಾನೆ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಕಾಲೇಜಿಗೆ ಹೋಗ್ತಿದ್ದಾಳೆ. ಅಪ್ಪ ಬೆಳಗಿನ ಸಂಜೆವರೆಗೂ ಅಮ್ಮನ ಮುಂದೆನೇ ಕೂತಿರ್ತಾರೆ. ನನಗೆ ಆಫೀಸಿಗೆ ರಜೆನೂ ಸಿಗ್ತಾ ಇಲ್ಲ. ದಿನ ಇದೇ ಆಗ್ತಿರೋದು. ನಿನಗೆ ವಿಷಯ ತಿಳಿಸೋಣ ಅಂತ ನಾನು ನಿನಗೆ ತುಂಬ ಸರಿ ಫೋನ್ ಮಾಡಿದೆ, ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಆಗ ನಿಮ್ಮ ಅಮ್ಮನ ಮನೆಗೆ ನೀನು ಹೋಗಿದ್ಯಲ್ಲ ಅಂತ ನಿನ್ನ ಹುಡ್ಕೊಂಡು ಹೋದೆ. ಆದರೆ ಅತ್ತೆ ಸುಮಾ ಚೆನ್ನಾಗಿದ್ದಾಳ ಅಂತ ನನ್ನೇ ಪ್ರಶ್ನೆ ಮಾಡಿದ್ರು. ಆವಾಗ ಗೊತ್ತಾಯಿತು ನೀನಲ್ಲಿ ಇಲ್ಲ ಅಂತ. ಏನೇನೋ ಹೇಳಿ ಕೊನೆಗೆ ನಾನು ವಾಪಸ್ ಬಂದೆ. ಅಯ್ಯೋ, ಇಷ್ಟೆಲ್ಲ ಆಗಿದೆಯಾ? ನಡೀರಿ, ಮೊದಲು ಮನೆಗೆ ಹೋಗೋಣ. ನಡೀರಿ ಕಿರಣ್. ಸುಮಾ, ನಿನ್ನಂತ ಹೆಂಡತಿನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ಸಾರಿ ಸುಮಾ, ನಿನ್ನ ಮನಸ್ಸು ತುಂಬಾ ನೋಯಿಸ್ಬಿಟ್ಟಿದ್ದೀನಿ ನಾನು. ಕಿರಣ್, ಇದನ್ನೆಲ್ಲ ಮಾತಾಡ್ಕೊಂಡು ಕೂರೋ ಸಮಯ ಅಲ್ಲ ಇದು. ನಡೀರಿ, ಬೇಗ ಮನೆಗೆ ಹೋಗೋಣ. ತಕ್ಷಣ ಸುಮಾ ಕಿರಣ್ ಇಬ್ರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಈ ಕಡೆ ಶರಣ್ಯಗೂ ದೊಡ್ಡ ಜಗಳನೇ ನಡೀತಿರುತ್ತೆ. ಶರಣ್ಯ, ನಾನು ನಿನ್ಗೆ ಹೇಳ್ದೆ ತಾನೆ ಈ ಮನೇಲಿ ಇರೋದು ಬೇಡ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ನಿನ್ಗೆ ಇಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ, ಇಲ್ಲ ಬೇರೆ ಮನೆಗೂ ಬರೋಕ್ಕಾಗಲ್ಲ. ಹೀಗಂದ್ರೆ ಹೇಗೆ ಹೇಳು? ಏನು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾ? ಅಲ್ಲ ಶರಣ್, ಏನು 2-3 ದಿನ ಇರೋಕ್ಕೋಸ್ಕರ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕೆ. ಜೀವನ ಪೂರ್ತಿ ಇಲ್ಲೇ ಇರ್ಬೇಕು ನಾನು. ಮತ್ತೆ ಯಾರು ಏನೇ ಅಂದ್ರು ಅದನ್ನೆಲ್ಲ ಸಹಿಸ್ಕೊಂಡು ಇರು. ಆಗಲ್ಲ ಅಂದ್ರೆ ನಡಿ, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಸಹಿಸ್ಕೊಂಡಿರೋಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಶರಣ್. ನೀವು ನೋಡಿದ್ರೆ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ನಾನು ನಿನ್ನ ತಪ್ಪು ಅಂತ ಹೇಳಿಲ್ಲ ಶರಣ್ಯ. ಇಲ್ಲಿದ್ರೆ ಇವ್ರು ಹೀಗೆ ಡೈಲಿ ಜಗಳ ಮಾಡ್ತಾನೆ ಇರ್ತಾರೆ. ಅದನ್ನೆಲ್ಲ ನಿನ್ನ ಕೈಲಿ ಸಹಿಸ್ಕೊಂಡಿರೋಕ್ಕಾಗುತ್ತಾ ಹೇಳು? ಸುಮ್ಮನೆ ಇವ್ರುಗಳಿಂದ ನಮ್ಮಿಬ್ರಿಗೆ ಜಗಳ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದೀನಿ. ನೋಡು, ನನ್ನ ಮಾತು ಕೇಳು, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಆಗ್ಲಾದ್ರೂ ಅಲ್ಲಿ ಆರಾಮಾಗಿರ್ಬೋದು. ಸುಮಾ ಮನೆಗೆ ಬಂದ್ಮೇಲೆ ರಾಜೇಶ್ವರಿ ಚೇತರಿಸ್ಕೋತಾರ. ಶರಣ್ಯ ಮನೆ ಬಿಟ್ಟು ಹೋಗ್ತಾರ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.